ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಶ್ರೀ ಇನ್ಫೋವರ್ಡ್. ಆ್ಯಕ್ಚುಲಿ ಇವತ್ತು ಹೇಳಕ್ಕೆ ಹೊರಟಿರೋ ವಿಚಾರ ಏನು ಅಂತ ಹೇಳಿಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಸೊ ಅದನ್ನು ಟೈಟಲಲ್ಲಿ ಕೂಡ ನಾನು ಹಾಕಿದ್ದೀನಿ, ಹೌದಲ್ವಾ. ಸೊ ಯಾರಾದರೂ ಏನಾದರೂ ಈಗ ಕೆಲವ್ರನ್ನ ಜಾಯಿನ್ ಮಾಡಿಸಿದ್ರೆ, ನಿಮ್ಮ ಅಂಡರಲ್ಲಿ ಕೆಲವ್ರನ್ನ ಜಾಯಿನ್ ಮಾಡಿಸಿದ್ರೆ ನಿಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಅವ್ರು ಮತ್ತೆ ಜಾಯಿನ್ ಮಾಡಿಸ್ತಾ ಹೋದರೆ ಆ ಅಮೌಂಟ್ ಕೂಡ ನಿಮಗೆ ಸಿಗುತ್ತೆ. ದೆನ್ ಅದಾದ ನಂತರ ನೀವು ಫಾರಿನ್ ಟ್ರಿಪ್ಗಳಿಗೆ ಹೋಗ್ಬೋದು, ವೆಹಿಕಲ್ಗಳನ್ನ ತೊಗೋಬೋದು. ಅದರ್ವೈಸ್ ಈ ರೀತಿ ತುಂಬ ಅಂಶಗಳು ಒಡ್ಡೋವಂಥ ಕೆಲವೊಂದು ಪ್ಲ್ಯಾನ್ಸ್ಗಳು ಇವಾಗ ಹೊರಗಡೆ ಇದ್ದಾವೆ, ಹೌದಲ್ವಾ. ಸೊ ಇದನ್ನು ಎಲ್ಲ ತುಂಬ ಜನ ಕೇಳಿರ್ತೀರಾ, ತುಂಬ ಜನ ಇದನ್ನು ಮಾಡಬೇಕು ಅಂತಲೂ ಅಂದ್ಕೊಳ್ತಾ ಇರ್ತೀರಾ. ಆಲ್ರೆಡಿ ಕೆಲವ್ರು ಮಾಡಿಬಿಟ್ಟು ತುಂಬ ಜನ ಆಲ್ಮೋಸ್ಟ್ ಕೈ ಸುಟ್ಕೊಂಡಿರೋರೇ ಹೆಚ್ಚಾಗಿರ್ತೀರ, ಹೌದು. ಸೊ ಈ ಥರ ಎಲ್ಲ ಕೇಳಬೇಕಾದ್ರೆ ನಾನು ಹೇಳೋದು, ಇಂಥವರೆಲ್ಲ ಫಸ್ಟು ಟಾರ್ಗೆಟ್ ಮಾಡೋದೇ ಒಂದು ಸ್ಟೂಡೆಂಟ್ಸನ್ನು, ಅದರ್ವೈಸ್ ಹೌಸ್ ವೈಫ್ಸ್ ಆಗಿರ್ಬೋದು, ಅದರ್ವೈಸ್ ಕೆಲಸ ಇಲ್ದಲೇ ಇರೋವಂಥ ಅವ್ರನ್ನ ಆಗಿರ್ಬೋದು. ಸೊ ಏನೋ ತುಂಬ ಕೆಳವರ್ಗದವರು ಯಾರು ಇರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಈ ಥರದ್ರಲ್ಲಿ. ಯಾಕೆ ಅಂತಂದರೆ ಈ ಥರ ಎಲ್ಲ ಏನೋ ಒಂದು ಅಮೌಂಟ್ ಬೇಕು, ಅಥವಾ ಇನ್ನೊಂದು ಫಾರಿನ್ ಟ್ರಿಪ್ ಆಗಿರ್ಬೋದು, ಅಥವಾ ಈ ಥರ ಕಾರ್ ತೊಗೋಬೇಕು, ಅಥವಾ ಏನೋ ಒಂದು ಆಸೆ ಇರೋವಂಥದ್ದು ಈ ರೀತಿ ಲೆವೆಲ್ ಇರೋವಂಥವ್ರಿಗೆ. ಅಫ್ಕೋರ್ಸ್ ತುಂಬ ಹೈ ಲೆವೆಲ್ವರೆಗೂ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವರುಗಳು ಸ್ವಲ್ಪ ಈ ಥರದಕ್ಕೆಲ್ಲ ಬಲಿಯಾಗೋದು ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಈ ರೀತಿ ಏನಿರ್ತಾರೆ, ಈ ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬ್ ಇಲ್ಲದೆ ಇರೋರಾಗಿರ್ಬೋದು, ಅಥವಾ ತುಂಬ ಎಕನಾಮಿಕಲಿ ತುಂಬ ಕೆಳವರ್ಗದವರಾಗಿರ್ಬೋದು, ಫೈನಾನ್ಷಿಯಲಿ ತುಂಬ ಕೆಳ ಸ್ಥಾನದಲ್ಲಿರೋವಂಥವ್ರಾಗಿರ್ಬೋದು, ಇವರೆಲ್ಲ ಏನಾದರೂ ಒಂದು ಮಾಡಿದ್ರೆ ಏನಾದರೂ ಒಂದು ಅಮೌಂಟ್ ಬರುತ್ತಲ್ವಾ. ಸೊ ಅವ್ರನ್ನೇನೋ ಸೇರಿಸಿದ್ರೆ ನನಗೆ ಅಮೌಂಟ್ ಬರುತ್ತಂತೆ. ಸೊ ಈ ಥರ ಎಲ್ಲ ಜಾಯಿನ್ ಆಗೋದು ತುಂಬ ಜನ ಆ ಥರ ಟ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀರ. ಎಷ್ಟೋ ಜನ ಕೈ ಸುಟ್ಕೊಂಡಿದ್ದೀರಾ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ನನ್ನ ಅಂಡರಲ್ಲಿ ಒಬ್ಬರನ್ನ ಸೇರಿಸ್ತೀನಿ ಅಂದರೆ ನನಗೆ ಅಮೌಂಟ್ ಬರೋದು, ಹೌದಲ್ವಾ. ಸೊ ಅದೇ ರೀತಿ ಕೆಳಗಡೆಯವರು ನೀವು ಅವ್ರನ್ನ ಸೇರಿಸ್ತಾ ಹೋದ್ರೇ ನಿಮಗೆ ಏನಾಗ್ತಾ ಅವ್ರ ಅಂಡರಲ್ಲಿ ಒಬ್ಬರನ್ನ ಸೇರಿಸ್ತಾ ಹೋದ್ರೇ ನಿಮಗೆ ಅಮೌಂಟು ಬರುವಂಥದ್ದು. ಸೊ ಈ ಪ್ಲ್ಯಾನ್ಗಳಲ್ಲೆಲ್ಲ ಆಗೋವಂಥದ್ದು. ನಿಮಗೆ ಅದೇ ರೀತಿಯೇ ನಿಮಗೆ ಒಬ್ಬರು ಲೀಡರ್ ಅಂತ ಇರೋವಂಥವ್ರಾಗಿರ್ಬೋದು, ಅಥವಾ ನಿಮ್ಮನ್ನು ಸೇರಿಸೋವಂಥವ್ರಿಗೆ ನಿಮ್ಮನ್ನು ಸೇರಿಸಿದ್ರೇ ಅದರಿಂದ ಅವರಿಗೂ ಅಮೌಂಟ್ ಬರೋದು, ಓಕೆನಾ. ನೀವು ಏನೇ ಮಾಡ್ತೀರಾ ಅಂತ ಹೋದ್ರೂ ಅವ್ರು ಹೇಳ್ತಾರೆ, ನೋಡಿ ನಾನು ಇದನ್ನು ಮಾಡಿಕೊಂಡು ಸೈಟ್ ತೊಗೊಂಡೆ, ಮನೆ ತೊಗೊಂಡೆ, ಕಾರ್ ತೊಗೊಂಡೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನೂ ಆಗಿರಲ್ಲ, ಓಕೆನಾ. ಅವ್ರು ಏನೇ ತೊಗೊಂಡಿದ್ರು ಒಂದು EMIಯಲ್ಲಿ ತೊಗೊಂಡಿರ್ತಾರೆ. ಆ್ಯಕ್ಚುಲಿ ಇವಾಗ ಒಂದು 5,000 or 10,000 ಡೌನ್ ಪೇಮೆಂಟ್ ಕಟ್ಟಿದ್ರು ಕಾರ್ಗಳು ಕೊಡ್ತಾ ಇದ್ದಾರೆ, ಸೆಕೆಂಡ್ಸಲ್ಲಿ ಕಾರ್ಗಳು ಸಿಗ್ತಾ ಇದ್ದಾವೆ, ಅಥವಾ ಈ ಥರ ತುಂಬ ಹೊರಗಡೆ ಎಲ್ಲ ಸಿಗ್ತಾ ಇರುತ್ತೆ. ದೆನ್ ನಿಮಗೇನೋ ಒಂದು ಅಟ್ರಾಕ್ಷನ್ನು, ಅವ್ರು ಬಂದು ಏನೋ ಒಂದು ಕಾರಲ್ಲಿ ಇಳಿದಿದ ತಕ್ಷಣ ನಿಮ್ಗೆ ಏನೋ ಒಂದು ಏನು ಅನಿಸ್ಬಿಡುತ್ತೆ, ಹೌದೇನೋ, ನಿಜ ಏನೋ, ಇವ್ರು ಇದರಿಂದನೇ ಅರ್ನಿಂಗ್ಸ್ ಮಾಡಿದ್ರೇನೋ. ಸೊ ನಿಮಗೆ ಅದೊಂಥರ ಅಟ್ರಾಕ್ಷನ್ನು ಅಷ್ಟೇ. ದೆನ್ ಅದಾದಮೇಲೆ ಏನು ಮಾಡ್ತಾರೆ, ಒಂದು ಕಡೆ ಅವ್ರು ಏನೋ ಫಂಕ್ಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಕರ್ಕೊಂಡು ಹೋಗೋದಾಗಿರ್ಬೋದು, ಆ ಕಂಪ್ನಿ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಬಂದಿರೋನ ನೋಡೋದ್ರಂತೂ ನಿಮಗೆ ಗೊತ್ತಿರುತ್ತೆ ಅಲ್ಲ, ಫುಲ್ ಎಲ್ಲ ಕೋಟ್ ಹಾಕ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಈ ಥರ ಬಂದಿರ್ತಾರೆ. ಸೊ ನೀವು ಅವರೆಲ್ಲ ನೋಡಿ ಏನು ಅನ್ಕೋತೀರಾ, ಸೊ ಇವ್ರ ಲೈಫ್ ಸ್ಟೈಲೇ ಈ ರೀತಿ ಆಗಿದೆಯೇನೋ, ಇಲ್ಲಿ ಸೇರಿಕೊಂಡೇ ಇದೇ ರೀತಿ ಆಗಿದೆ ಏನೋ, ಇದು ಅಷ್ಟು ಅನುಕೂಲ ಇದೆ ಏನೋ ಅಂತ ಅಂದ್ಬಿಟ್ಟು ನೀವೇನು ಮಾಡ್ಕೊಳ್ತಾ ಇರ್ತೀರಾ. ಖಂಡಿತ ಹೇಳ್ತೀನಿ, ಯಾರೂ ಕೂಡ 90% ಅದರಲ್ಲಿ ಸಕ್ಸಸ್ಗಳನ್ನು ಯಾರೂ ಕೂಡ ಕಂಡಿರಲ್ಲ, ಓಕೆನಾ. ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಏನು ಅನ್ಕೋಬೇಕು ಅಂತ ಅಂದರೆ, ನಿಜವಾಗ್ಲೂ ಈ ಥರ ಏನೋ ಅಂಡರಲ್ಲಿ ಸೇರಿಸ್ತಾ ಹೋಗ್ತೀವಿ. ಈಗ ನೀವು ನಮಗೊಬ್ರು ಬಂದು ಸಜೆಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರು ಫಸ್ಟು ತಿಳ್ಕೊಂಡಿರ್ತಾರೆ, ಈಗ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅದರ್ವೈಸ್ ಈ ಥರ ಅರ್ನಿಂಗ್ಸ್ ಮಾಡ್ಬೋದು ನೋಡು, ಈ ಥರ ಒಂದು ಸೈಡ್ ಇನ್ಕಮ್ ಮಾಡ್ಬೋದು ನೋಡು ಅಂತ ಹೇಳ್ಬಿಟ್ಟು. ನೀವೇನಾದರೂ ಆ ಆಸೆಗಳಿಗೇನಾದರೂ ಹೊರಗಾಗ್ತೀರಾ ಅಂತಂದರೆ ನೆಕ್ಸ್ಟ್ ನೀವು ಸೇರಿಸ್ತೀರಾ ಅಲ್ಲ, ಅವ್ರಿಗೊಂದು ಆಸೆ, ನೀವು ಒಂದೇನೋ ಒಂದು ತೋರಿಸ್ಬೇಕಾಗುತ್ತೆ. ಸೊ ನೀವು ಈ ಥರ ಸೇರಿಕೊಡಿ, ನಿಮಗೆ ಇಷ್ಟು ಅಮೌಂಟ್ ಬರುತ್ತೆ, ನೀವು ಅದರಿಂದ ಸೇರಿಕೊಡಿ, ಆ ಥರ ಬರುತ್ತೆ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಅಮೌಂಟ್ ಇರುತ್ತೋ ಬಿಡುತ್ತೋ, ನೀವು ಹೇಳೋ ಒಂದು ಇನ್ಫಾರ್ಮೇಷನಿಂದ ಅವ್ರು ಏನು ಮಾಡ್ಕೊತಾರೆ, ಹೌದು ಇದರಲ್ಲಿ ಸಕ್ಸಸ್ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಜಾಯಿನ್ ಆಗ್ತಾರೆ. ಬಟ್ ಅವ್ರನ್ನ ನಂಬಿ ಕೆಳಗಡೆ ಜಾಯಿನ್ ಆಗಿಲ್ಲ ಅಂದಾಗ ಅವ್ರ ಅಮೌಂಟಲ್ಲಿ ಡೆಡ್ ಅಮೌಂಟ್ ಆಗುತ್ತೆ, ಓಕೆನಾ. ಇಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್, ಹೆಲ್ತ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇರೋರಿದ್ರೂ ಬೇಗ ನೀವೇನು ಮಾಡ್ತೀರಾ, ಇದರಲ್ಲಿ ಒಂದು ಸಜೆಷನ್ಸ್ಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೋಡಿ ಈ ಥರ ಐಟಮ್ಸ್ ತೊಗೊಳ್ಳಿ, ಈ ಥರ ಏನೋ ಪ್ರಾಡಕ್ಟ್ ಯೂಸ್ ಮಾಡಿ, ನಿಮಗೆ ಈ ರೀತಿ ಕಾಯಿಲೆ ಇದ್ದರೆ ಹುಷಾರಾಗುತ್ತೆ, ಅಥವಾ ನಿಮಗೆ ಈ ಥರ ರಿಸಲ್ಟ್ ಸಿಗುತ್ತೆ. ಸೊ ಈ ಥರ ನೀವು ಹೇಳ್ತಾ ಹೋಗ್ತೀರಾ.
ಸ್ವಲ್ಪ ಥಿಂಕ್ ಮಾಡಿ. ಇಫ್ ಇನ್ ಕೇಸು ನೀವು ಯಾರೋ ಒಬ್ಬರ ಹತ್ರ ಡಾಕ್ಟರ್ ಹತ್ರ ಹೋಗ್ತೀರಾ ಅಂತ ಅಂದಾಗ ನಿಮಗೆ ಎಲ್ಲ ಡಾಕ್ಟರ್ ಹತ್ರನೂ ಎಲ್ಲ ಸಜೆಷನ್ಸ್ಗೂ ನಿಮಗೆ ಒಂದು ಸಜೆಷನ್ ಸಿಗಲ್ಲ. ಒಂದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅದು ಕ್ಯೂರ್ ಆಗೋದಿಲ್ಲ. ಏನು ಕ್ಯೂರ್ ಆಗೋದಿಲ್ಲ ಹೇಳಿ, ನಮ್ಮ ಬಾಡಿಗೆ ಏನು ಅಡ್ಜಸ್ಟ್ ಆಗುತ್ತೆ ಅನ್ನೋವಂಥದ್ದು ಅದು ಕೆಲವೊಬ್ರು ಡಾಕ್ಟ್ರುಗಳಿಗೆ ಗೊತ್ತಾಗಲ್ಲ. ಕೆಲವೊಂದು ಸರಿ ಡಾಕ್ಟ್ರುಗಳೇ ಈ ಥರ ಕೊಡೋದು ನಮಗೆ ಸೆಟ್ ಆಗ್ತಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ನಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ನೀವು ತೊಗೊಳ್ಳಿ, ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳೋದು ಎಷ್ಟು ಸರಿ, ನೀವೇ ಥಿಂಕ್ ಮಾಡಿ. ದೆನ್ ಅದಾದ ನಂತರ ಈಗ ಡಾಕ್ಟರ್ಗಳಿಗೆ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರು ಟೆಸ್ಟ್ ಮಾಡಿ ಕೊಡ್ತಾರೆ ಅಂತ ಹೇಳೋದಾದರೆ ಅವ್ರಿಗೆ ಗೊತ್ತಿರುತ್ತೆ ಒಬ್ಬ ಮನುಷ್ಯನಿಗೆ ಅಥವಾ ಯಾರಿಗೇ ಆಗಿರಿ, ಪೇಷಂಟ್ಗಾಗಿರ್ಬೋದು, ಅವ್ರಿಗೆ ಶುಗರ್ ಲೆವೆಲ್ ಎಷ್ಟಿದೆ ಅಥವಾ BP ಲೆವೆಲ್ ಎಷ್ಟಿದೆ, ದೆನ್ ಅದಾದ ನಂತರ ಅವರಿಗೆ ಯಾವ ಥರ ಮೆಡಿಸಿನ್ಸ್ನ ರೆಫರ್ ಮಾಡಬೇಕು. ಸೊ ಇದೆಲ್ಲ ನಾಲೆಡ್ಜ್ಗಳು ಡಾಕ್ಟರ್ಸಿಗೆ ಇರುತ್ತೆ, ಹೌದಲ್ವಾ? ಸೊ ನಮಗೆ ಏನೂ ನಾಲೆಡ್ಜ್ ಇರಲ್ಲ, ಅವ್ರಿಗೆ ಏನು ಶುಗರ್ ಇದೆ, ಏನು BP ಇದೆ. ಸೊ ಯಾವುದೇ ರೀತಿ ನಾಲೆಡ್ಜ್ ಇಲ್ದಲೇ ಯಾರಿಗೋ ಒಬ್ಬರಿಗೆ ಹೋಗ್ಬಿಟ್ಟು ಇಂಥದ್ದನ್ನು ತಗೊಂಡು ಯೂಸ್ ಮಾಡಿ ನಿಮಗಿದು ಓಕೆ ಆಗುತ್ತೆ ಅಂತ ಹೇಳೋದು ಎಷ್ಟು ಸರಿ ನನ್ನ ಪ್ರಕಾರ. ಸೊ ನಾನು ಹೇಳೋದಿಷ್ಟೇ, ನೀವು ಇಂಥ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿಬಿಟ್ಟು ಏನಿರುತ್ತೋ ಅದಕ್ಕೆ ಆದಷ್ಟು ಬಲಿಯಾಗಬೇಡಿ. ಅದರಿಂದ ನೀವು ಆದಷ್ಟು ದೂರ ಇರೋದೇ ಒಳ್ಳೆಯದು. ನೀವು ನೆಟ್ವರ್ಕ್ ಮಾರ್ಕೆಟಿಂಗಿಂದ ಅಮೌಂಟನ್ನು ಅರ್ನ್ ಮಾಡೋದಕ್ಕಿಂತ ಅಮೌಂಟನ್ನು ಕಳ್ಕೊಳ್ಳೋದೇ ಹೆಚ್ಚು. ನೀವು ಬೇಕಾದರೆ ಈ ವಿಡಿಯೋ ಯಾರೇ ನೋಡ್ತಿರೋರು, ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರೋವಂಥದ್ದು ಇರಬಹುದು. ಯಾರಾದರೂ ಇದ್ದರೆ ಬೇಕಾದರೆ ಕಮೆಂಟ್ ಮಾಡಿ ನೀವು, ಓಕೆನಾ? ಸೊ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಇದರಿಂದ ಎಲ್ಲೋ ರೇರು ಈ ಥರದ್ರಲ್ಲೆಲ್ಲ ಇದು ಮಾಡ್ಕೊಂಡಿರ್ತಾರೆ. ಅವರು ಯಾರು ಗೊತ್ತಾ, ಅವ್ರು ಸಕ್ಸಸ್ ಆಗಿರೋವಂಥವ್ರು. ಈಗ ನಮ್ಮಂಥ ಯಾರೋ ಒಬ್ಬರು ಈಗ ಲೆವೆಲ್ ಬಕ್ರಾಸ್ಗಳು ಸಿಗ್ತಾರಲ್ಲ, ಬಕ್ರಾಸ್ ಅಂತಲೇ ಹೇಳಬೇಕು ನಾನು ಇವಾಗ, ಇನ್ನೇನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾವುದೋ ಒಬ್ಬರು ನಮ್ಮ ಮಾತನ್ನು ಒಂದು ಥಿಂಕ್ ಮಾಡ್ದಲೆ, ಒಂದು ಯೋಚನೆ ಮಾಡ್ದಲೆ ನಾವು ಅದನ್ನು ಕೇಳಿ ಅದಕ್ಕೆ ಸೇರ್ಕೊತೀವಿ ಅಂತ ಹೇಳಿದಾಗ ಅದನ್ನು ಬಕ್ರಾಗಳು ಅಂತಲೇ ಥಿಂಕ್ ಮಾಡಬೇಕು. ನಾನು ಕೂಡ ಆಗಿದ್ದೀನಿ, ನಾನು ಕೂಡ ಅಫ್ಕೋರ್ಸ್ ಬಕ್ರಾನೇ. ನಾನು ಕೂಡ ಈ ಥರದಕ್ಕೆಲ್ಲ ಅಮೌಂಟ್ ಹಾಕಿ ಕಳ್ಕೊಂಡಿರೋದು ಉಂಟು. ಅದೇ ಸಜೆಷನ್ಗೋಸ್ಕರ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಯಾರು ಕೂಡ ಅಷ್ಟೇನೆ ಅದೇ ಸಕ್ಸಸ್ ಆಗಿರೋರು ಏನು ಗೊತ್ತಾ, ಈ ರೀತಿ ಎಲ್ಲ ಸೇರಿಸಿ ನಿಮಗೆ 5000 ಪ್ಲ್ಯಾನ್ ಇರುತ್ತೆ ಅದರಲ್ಲಿ. ಸೊ 5000 ಏನು ಕಡಿಮೆ ಅಮೌಂಟ್ ಅಲ್ಲ, ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಕೆಲವೊಂದರಲ್ಲಿ 5000ಗೂ ಇರುತ್ತೆ, ಕೆಲವೊಂದರಲ್ಲಿ 800ಗೂ ಇರುತ್ತೆ. ನೀವು ಕೆಲವೊಂದರಲ್ಲಿ ಒಂದೊಂದು ಇದರಲ್ಲಿ ಪ್ಲ್ಯಾನಿಂಗ್ಸಲ್ಲಿ, ಒಂದೊಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದೊಂದು ರೀತಿ ಪ್ಲ್ಯಾನಿಂಗ್ಸ್ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿ, ಯಾರೇ ಲೀಡರ್ ಆಗಿ ನಮ್ಮನ್ನು ರೆಫರ್ ಮಾಡ್ತಾ ಇರೋರು ಜಸ್ಟ್ ಅದ್ರ ಬಗ್ಗೆ ಐಡಿಯಾ ಕೊಡ್ತಾರೆ. ಬಟ್ ನೀವು ಈಗ ಹಾಕಬೇಕು ಅಂತ ಸಜೆಷನ್ ಮಾಡೋದು ಯಾರು ಸ್ಟಾರ್ಟಿಂಗ್ ಪ್ರೈಸಿಂದನ ಮೆನ್ಷನ್ ಮಾಡಿ ಅದನ್ನು ತೊಗೊಳ್ಳಿ, ಅದನ್ನು ಹಾಕಿ ಅಂತ ಯಾರೂ ಕೂಡ ಹೇಳಲ್ಲ. ನಿಮಗೆ ಏನೇ ಇದ್ರೂ ಅವ್ರು ಹೇಳೋದೇ ಸ್ವಲ್ಪ ಜಾಸ್ತಿ ಅಮೌಂಟಿಂದ ಹೇಳೋದು. ನಿಮಗೇನಾಗ್ಬಿಡುತ್ತೆ, ಅವ್ರು ಹೇಳಿದ ಮಾತೇ ಒಂಥರ ವೇದವಾಕ್ಯ ಆಗೋಗ್ಬಿಡುತ್ತೆ. ಸೊ ಅವರು ಹೇಳ್ತಾ ಇರೋದೇ ಕರೆಕ್ಟು ಅಂತ ಅನಿಸುತ್ತೆ. ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತೀವಿ, ನಮ್ಮ ಹತ್ರ ಅಮೌಂಟ್ ಇರುತ್ತೋ ಇರೋದಿಲ್ವೋ ಅದನ್ನೇನು ಮಾಡ್ತೀರಾ, ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಸೊ ಎಫೆಕ್ಟ್ ಯಾರಿಗೆ, ನಮಗೆ ಆಗ್ತಾ ಇರೋವಂಥದ್ದು. ನಮ್ಮನ್ನು ನಂಬಿ ಅಲ್ಲೇನೋ ಒಬ್ಬರು ಹಾಕಿಲ್ಲ, ಯಾರೋ ಒಬ್ರು ತೊಗೊಂಡಿಲ್ಲ ಅಂತ ಅಂದಾಗ ಡೆಡ್ ಆಗುತ್ತೆ ಐಟಮ್ಸ್ಗಳು, ಹೌದಲ್ವಾ? ಸೊ ಆ ಅಮೌಂಟು ನಮಗೇನಾಗುತ್ತೆ, ನಮಗದು ಲಾಸೇ. ನಾವು ತೊಗೊಂಡಿದ್ದಕ್ಕೆ ಏನಾಗ್ತಾ ಇರುತ್ತೆ, ಅಲ್ಲಿರೋರಿಗೆ ಪ್ರಾಫಿಟ್ ಆಗ್ತಾ ಇರುತ್ತೆ. ಸೊ ಲೀಡರ್ ಅಂತ ಹೇಳ್ಬಿಟ್ಟು ಏನು ಸೇರಿಸಿರ್ತಾರೆ ಅವರಿಗೆ ಸ್ವಲ್ಪ ಯೋಚನೆ ಮಾಡಿ. ಯಾರನ್ನೇ ನಂಬಿ ₹1 ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ರೂ ಅದ್ರ ಬಗ್ಗೆ ಯಾವ ರೀತಿ ಅದನ್ನು ನಾವು ಅರ್ನ್ ಮಾಡ್ಬೋದು, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನು ಯೋಚನೆ ಮಾಡಿ. ಒಂದು ಕಡೆ ಅಮೌಂಟ್ ಹಾಕ್ತಾ ಇದ್ದೀವಿ ಅಂತ ಹೇಳಬೇಕಾದ್ರೆ ನಾವು ಥಿಂಕ್ ಮಾಡಬೇಕಲ್ವ, ಅದರಿಂದ ನಾವು ಮಾಡೋದಿಲ್ವಾ ಅಂತ ಹೇಳ್ಬಿಟ್ಟು. ಸೊ ಯೋಚನೆ ಮಾಡಿ, ಇಂಥದ್ದಕ್ಕೆಲ್ಲ ಬಲಿಯಾಗಬೇಡಿ. ಇದು ನಾನು ಇವತ್ತಿನ ಸಜೆಷನ್ ಅನ್ಕೊಡಿ. ಇದೇ ರಿಲೇಟೆಡ್ ಇನ್ನೂ ಒಂದೆರಡು ವಿಡಿಯೋಗಳನ್ನು ಹಾಕಬೇಕು ಅಂತ ಪ್ಲ್ಯಾನ್ ಇದೆ. ದಯವಿಟ್ಟು ನೋಡ್ತಾ ಇರಿ ನನ್ನ ಚಾನಲನ್ನು. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ದೆನ್ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.